ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ, ಮನೇಲಿ ಇರೋರೆಲ್ಲ ಖುಷಿಯಾಗಿದ್ದಾರೆ. ನೀನ್ ಯಾಕೆ ಈ ರೀತಿ ಹ್ಯಾಪ್ ಮೊರೆ ಹಾಕೊಂಡಿದ್ಯಾ? ಲೈ, ಏನು ಕರ್ಮ ಇದು ದರಿದ್ರ. ಆ ಇಂದ್ರಮ್ಮ ನಮ್ಮನ್ನ ಈ ಮನೆಯಿಂದ ಖಾಲಿ ಮಾಡಿಸ್ತಾಳೆ. ನಮ್ಮ ಮೇಡಮ್ ಅವ್ರು ಬಂದು ನಮ್ಮನ್ನ ಮಿನಿಸ್ಟ್ರ್ ಮನೆ ಕರ್ಕೊಂಡು ಹೋಗ್ತಾರೆ, ಅಥವಾ ಅಲ್ಲೊಂದು ಗೆಸ್ಟ್ ಹೌಸ್ ಕೊಡ್ತಾರೆ ಅಂತ ಏನೇನೋ ಕಾಣಿಸ್ಕೊಂಡಿದ್ದೆ ಕಣ. ಆದರೆ ಈ ಇಂದ್ರಮ್ಮ ಈ ಮದುವೆಗೂ ಒಪ್ಕೊಂಡಾಯ್ತು, ಈ ಮನೆನೂ ಬಿಟ್ಕೊಟ್ಟಾಯ್ತು. ನನ್ನ ಕೆಲಸ ಎಲ್ಲದಕ್ಕೂ ಕಲ್ಲು ತಗೊಂಡು ಎತ್ತು ಹಾಕ್ಬಿಡ್ಲಲ್ಲ ಅವಮ್ಮ. ನಿನ್ನ ಸ್ಕೆಚ್ ಇದಿತ್ತಾ? ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಅಜ್ಜಿ ಗರ್ವೇ ಚಿಂತೆ ಆದ್ರೆ ಕಾಂತ ಜಾಗದ ಬೆಟ್ಟ ಅಂದ್ರೆ ನೋಡಿಗ, ನಿಮ್ಮಂತ ದಂಡ ಪಿಂಡ ದರಿದ್ರ ಮಕ್ಕಳುಗಳಿದ್ರೆ ಇಂಥ ಕಾಂತಮ್ಮಗಳಿಗೆ ಕಾಸಿಂದೇ ಯೋಚನೆ ಇರುತ್ತಂತ ಬಂದ್ಬಿಟ್ಟ ಗಾದೆ ಹೇಳಕ್ಕೆ. ಥ್ಯಾಂಕ್ ಯು ಶ್ರಾವಣಿ, ನೀನ್ ಇವತ್ತು ಬಂದು ನನ್ನ ಜೀವನ ಕಾಪಾಡ್ಬಿಟ್ಟೆ. ನೀನ್ ಬರ್ದೆ ಹೋಗಿದ್ರೆ ಇಡೀ ಜೀವನ ಪರ್ಯಂತ ಪ್ರೀತಿ ಕಳ್ಕೊಂಡು ಇದ್ದು ಇಲ್ಲದ ಹಾಗಿರ್ಬೇಕಾಗಿತ್ತು. ವರ್ಧ ನನ್ನ ಬದುಕಲ್ಲಿಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ನಾನು ಈ ಊರ್ ಬಿಟ್ಟು ಹೋಗೋಣ ಅಂತ ಅನ್ಕೊಳ್ತಿದ್ದೆ. ಆದ್ರೆ ನೀನ್ ಬಂದು ನನ್ನ ಜೀವನನ ಕಾಪಾಡ್ದೆ. ಅಪ್ಪ ಅಮ್ಮ ಆಗ್ಲಿ ಮನೆಯವರಾಗ್ಲಿ ಯಾರು ನನ್ನ ಪರ ನಿಲ್ಲಿಲ್ಲ. ಸ್ನೇಹಿತೆಯಾಗಿ ನನ್ನ ಜೀವನನ ಸರಿ ಮಾಡ್ದೆ. ನನ್ನ ಪ್ರೀತಿನ ನನಗೆ ಮತ್ತೆ ಸಿಗೋ ಹಾಗೆ ಮಾಡ್ದೆ. ನೀ ನನ್ನ ಫ್ರೆಂಡ್ ಅಷ್ಟೇ ಅಲ್ಲ ಶ್ರಾವಣಿ, ಅದಕ್ಕಿಂತನೂ ಹೆಚ್ಚು. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾರಲ್ಲ ಹಾಗೆ ನೀನು ನನ್ನ ಪಾಲಿಗೂ ಅದೃಷ್ಟ ದೇವತೆ. ಅಯ್ಯೋ ತಡ್ಡಿ, ಅದೃಷ್ಟ ದೇವತೆ ಅಲ್ವೇ? ಅದಕ್ಕೆ ನಾನಿಲ್ಲಿಗೆ ಬಂದಿದ್ದು, ಇಷ್ಟೆಲ್ಲ ಮಾಡಿದ್ದು ಬರೀ ನಿನ್ನ ಫ್ರೆಂಡ್ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕಲ್ಲ, ಮುಂದೆ ನಿನಗೆ ಅದಕ್ಕೆ ಆಗ್ತೀನಲ್ಲ ಆ ಕಾರಣಕ್ಕೆ. ನನ್ನ ಭವಿಷ್ಯ ಮುಗ್ದೋಯ್ತು, ನನ್ನ ಕನ್ಸುಗಳಿಗೆಲ್ಲ ಬೆಂಕಿ ಬಿತ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಂದು ನನ್ನ ಕನ್ಸುಗಳನ್ನ ನನ್ಸ್ ಮಾಡ್ದೆ. ನನ್ಗೆ ಯಾವತ್ತಿಗೂ ನಿನಗೆ ಋಣಿಯಾಗಿರ್ತೀನಿ ಶ್ರಾವಣಿ. ನನಗ್ ಋಣಿಯಾಗಿರ್ತೀಯ? ಈ ಒಂದೇ ಒಂದ್ ಕ್ಷಣ ಬಂದು ನಾನು ನಿನ್ ಪರವಾಗಿ ಮಾತಾಡಿರೋದಕ್ಕೆ ಜೀವನ ಪೂರ್ತಿ ನನಗ್ ಋಣಿಯಾಗಿರ್ತೀಯ? ಭವಿಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ ವರ? ಇಡೀ ಜೀವನ ನಿನಗೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ದು ನಿನ್ ಬದುಕನ್ನ ಕಟ್ಕೊಡೋಕೆ ತನ್ನ ಬದುಕನ್ನೇ ಮಾಡ್ತಿರೋ ಜೀವಕ್ಕೆ ನೀನ್ ಕೊಟ್ಟಿರೋ ಬಹುಮಾನ ಕೆಟ್ಟವನು, ಸ್ವಾರ್ಥಿ ಅಂತ. ನೀನು ಒಬ್ಬ ಅಣ್ಣನ, ನೀನು ನಿನ್ ಕೈಯಾರೆ ನಿನ್ ತಂಗಿ ಜೀವನ ನಾಶ ಮಾಡ್ಬಿಟ್ಟೆ. ನನಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಹೊರಟೋಗು, ಇಲ್ಲಿಂದ ಹೊರಟೋಗು. ನೀನೊಬ್ಬ ಸ್ವಾರ್ಥಿ, ನೀನೊಬ್ಬ ದೊಡ್ಡ ಸ್ವಾರ್ಥಿ ಕಣೋ. ಈಗ ನನ್ನ ಮಾತಿಂದ ನಿನ್ ಮದ್ವೆ ಆಗ್ತಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಋಣ ನಿನ್ ಮೇಲಿದೆ ಅಂತಿದ್ಯಾ? ನಿನ್ ಇಷ್ಟಗಳು ನೆರವೇರಿದ್ರೆ ಎಲ್ರು ನಿನ್ ಕಣ್ಣಿಗೆ ಒಳ್ಳೆಯವ್ರು ಹಾಕಿ ಕಾಣ್ತಾರೆ. ಒಂದ್ ವೇಳೆ ಯಾವ್ದೋ ಕಾರಣದಿಂದ ನಿನ್ನಿಷ್ಟಗಳು ನೆರವೇರ್ಲಿಲ್ಲ ಅಂದ್ರೆ ಇದ್ಕಿದ ಹಾಗೆ ಅವರೆಲ್ಲ ಕೆಟ್ಟವ್ರಾಗ್ಬಿಡ್ತಾರೆ. ದೇವ್ರ ಬಗ್ಗೆ ಹೇಳ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.